ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಇಲ್ಲಿ ಚಾರುಗೆ ಆಘಾತಕಾರಿ ಆಗ್ತಕ್ಕಂಥ ಸಂಗತಿಗಳು ನಡೀತಿದೆ. ಇಲ್ಲಿ ಜಾನಕಿ ಅಮ್ಮ ಚಾರು ಮೇಲೆ ಕೈ ಮಾಡಿದ್ಯಾಕೆ? ಚಾರು ಮೇಲೆ ಕೈ ಮಾಡಿದ್ದಷ್ಟೇ ಅಲ್ಲ, ವೈಶಾಖ ಮೇಲೂ ಕೈ ಮಾಡ್ತಿದ್ದಾರೆ. ಏನಪ್ಪ ಆಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಒಬ್ಬರ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿದ್ದೆ ಅಲ್ಲಿ ಅವರು ಚಾರು ತಂದೆಯ ಫ್ರೆಂಡ್ ಆಗಿರ್ತಾರೆ. ಅವರ ಮಗನಿಗೆ ಶ್ರುತಿ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ. ಈ ಒಂದು ವಿಷಯ ಚಾರಿಗೆ ಆಶ್ಚರ್ಯ ಆಗತ್ತೆ. ಅವ್ರು ನೋಡಿದ್ರೆ ಕೋಟಿ ಕೋಟಿ ಇಟ್ಟಿರೋರು, ನಮಗೂ ಅವ್ರಿಗೂ ಸಂಬಂಧ ಹೇಗೆ ಅಂತ. ಬಟ್ ಇಲ್ಲಿ ಚಾರು ಮಾತ್ರ ಅವರು ನನ್ನ ತಂದೆ ಹತ್ರ ಗಂಡು ನೋಡ್ತಿದ್ದೀನಿ, ಹೆಣ್ಮಗಳನ್ನ ನೋಡ್ತಿದ್ದೀನಿ ತನ್ನ ಮಗನಿಗೆ ಅಂತ ಹೇಳಿದ್ದಾರೆ. ಜೊತೆಗೆ ಅವರು ಶ್ರೀಮಂತರ ಮನೇಲಿ ಹುಡುಗಿ ನೋಡ್ತಿಲ್ಲ, ಸಂಸ್ಕಾರವಂತರ ಮನೆಯಿಂದಾನೇ ಹುಡುಗಿ ತರಬೇಕು ಅಂತ ನೋಡ್ತಿದ್ದಾರೆ. ವಿಶ್ವ ನಮ್ಮಪ್ಪ ಹೇಳಿದ್ರು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಅವರು ಸುಮ್ಮನೆ ಮಾತಾಡಿಲ್ಲ, ನಿಜವಾಗ್ಲೂ ಕೂಡ ಅವ್ರಿಗೆ ಶ್ರುತಿ ಇಷ್ಟ ಆಗಿದ್ದಾಳೆ. ಬಿಕಾಸ್ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ದುಡ್ಡಿನ ಮನೆಯಿಂದ ಶ್ರೀಮಂತರ ಹುಡುಗಿರ ತರಬೇಕು ಅನ್ನೋದು ಕೂಡ ಅವ್ರಿಗೆ ಇಚ್ಛೆ ಇಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ಚಾರುಗೆ ಇಬ್ರು ಕೂಡ ಖುಷಿ ಆಗುತ್ತೆ. ತದನಂತರ ಈ ಕಡೆ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಎಲ್ಲರನ್ನ ಕೂಡ ಖುಷಿಯಿಂದ ಕರೀತಿದ್ದಾರೆ. ಎಲ್ಲರೂ ಕೂಡ ಬರ್ತಿದ್ದಾಗೆ ಸ್ವೀಟ್ ತಿನ್ನು ಅಂತ ಹೇಳಿ ಇಲ್ಲಿ ಶ್ರುತಿ, ಜಾನಕಿ ಅಮ್ಮ, ವೈಶಾಖ ಎಲ್ರಿಗೂ ಕೂಡ ಸ್ವೀಟ್ ಕೊಡ್ತಾರೆ. ಎಲ್ರಿಗೂ ಕೂಡ ಏನಿದು ಎಂಥ ವಿಷಯ ಅಂತ ಇಷ್ಟೊಂದೆಲ್ಲ ಸ್ವೀಟ್ ಹಂಚ್ತಿರೋದು ಅಂತ ಕೇಳ್ತಿದ್ದಾರೆ. ಶ್ರುತಿ, ನೀನು ತುಂಬ ಅದೃಷ್ಟ ಮಾಡಿದ್ಯಾ, ಶ್ರುತಿಗೆ ಒಂದು ವರ ನೋಡ್ಕೊಂಡು ಬಂದ್ವಿ. ಹುಡುಗನ ಕಡೆಯವ್ರಿಗೆ ಶ್ರುತಿ ತುಂಬ ಇಷ್ಟ ಆಗಿದ್ದಾಳೆ. ಅವರು ಶ್ರುತಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಚಾರು. ಈ ಕಡೆ ಏನು ಮಾಡಬೇಕು ಅಂತ ಜಾನಕಿ ಅಮ್ಮಂಗೆ ಗೊತ್ತಾಗ್ತಿಲ್ಲ. ಈ ಕಡೆ ಶ್ರುತಿ ತಲೆ ತಗ್ಸಿದಾಳೆ, ಖುಷಿ ಮುಖದಲ್ಲಿ ಕಾಣ್ತಾ ಇಲ್ಲ. ಈ ಕಡೆ ರಾಮಾಚಾರಿ ಅಂತೂ ಚಾರು ಮೇಡಮ್ ನೋಡಿರುವ ಸಂಬಂಧ ಅಂತಿದ್ದಲ್ಲ, ಶ್ರುತಿ ನಿಜವಾಗ್ಲೂ ಕೂಡ ನೀನು ನಮ್ಮನೇನೆ ರಾಣಿ ಥರ ಇರ್ತೀಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಚಾರು ಕೂಡ ಹೌದು, ನೀನು ಒಂದು ಈರುಳ್ಳಿ ಕಟ್ ಮಾಡೋಕ್ಕೂ ಕೂಡ ಯೋಚನೆ ಮಾಡಬೇಕಾಗಿಲ್ಲ, ಅದನ್ನು ಕಟ್ ಮಾಡೋಕ್ಕೂ 4 ಜನ ಇರ್ತಾರೆ, ನೀನು ನಮ್ಮನೇಲಿ ಎಷ್ಟು ಖುಷಿಯಾಗಿರ್ತೀಯ ಗೊತ್ತಾ, ಅದನ್ನು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ತದನಂತರ ಈ ಕಡೆ ಜಾನಕಿ ಅಮ್ಮ ಶ್ರುತಿ ರೂಮಿಗೆ ಬಂದಿದ್ದಾರೆ. ನೋಡ್ತೀಯಾ, ನಿನ್ನದಕ್ಕೆ ನಿನಗೋಸ್ಕರ ವರ ತಗೊಂಡು ಬಂದಾಳೆ, ಏನು ಹೇಳಬೇಕು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹುಡ್ಗನ ಕಡೆಯವ್ರು ಬಂದರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀನು ಮಾಡಿರೋ ಕರ್ಮ ಕಾಂಡಕ್ಕೆ ಇವತ್ತು ಏನೆಲ್ಲ ಅನುಭವಿಸ್ಬೇಕಾಗಿದೆ ಅಂತ ಹೇಳ್ತಿದ್ರೆ ಈ ಕಡೆ ರುಕ್ಕು ಹೋಗಿದೆ ವೈಶಾಖ ಹತ್ರ. ಏನಕ್ಕ ಪಾಪ ರುಕ್ಕು ಚಾರು ಎಂಥ ಒಳ್ಳೆ ಸಂಬಂಧ ತೊಗೊಂಡು ಬಂದಿದ್ರು, ಪಾಪ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಂಥ ಅತ್ತೆನೇ ಇವತ್ತು ಖುಷಿ ಪಡುವಾಗ ಆಗ್ತಿಲ್ಲ. ಅವರಿಬ್ಬರು ಮುಖ ನೋಡಬೇಕಿತ್ತು, ಎಷ್ಟು ಚೆಂದ ಇತ್ತು ಗೊತ್ತಾ, ಅಂದಾಗ ಚೆನ್ನಾಗಿತ್ತಲ್ವ, ಮಜಾ ಇತ್ತಲ್ವ ಅಂತ ಕೇಳ್ತಿದ್ದಾರೆ ವೈಶಾಖ. ಹೌದು, ತುಂಬಾ ಮಜಾ ಆಯಿತು. ಆ ಚಾರುಗಂತೂ ಯಾವುದೇ ವಿಷಯ ಗೊತ್ತೇ ಇಲ್ಲ. ಈ ಕಡೆ ಮದುವೆ ಆಗಲ್ಲ ಅಂತಲೂ ಗೊತ್ತಿಲ್ಲ, ಅವಳು ಹೊಟ್ಟೆಲಿ ಮಗು ಬೆಳೀತಿದೆ ಅಂತಲೂ ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲದೆ ಮದುವೆ ಆಗುತ್ತೆ ಅನ್ನೋ ಸಂಭ್ರಮದಲ್ಲಿ ಸ್ವೀಟ್ ಹಂಚ್ತಿರೋದು ನೋಡಿದ್ರೆ ನಿಜವಾಗ್ಲೂ ಒಳ್ಳೆ ಕಾಮಿಡಿ ಸಿನಿಮಾ ನೋಡ್ದಾಗಿತ್ತು. ಅಂದಾಗ ಬರೀ ಕಾಮಿಡಿ ಇದ್ದರೆ ಹೇಗೆ, ಟ್ರಾಜಿಡಿ ಕೂಡ ಇರಬೇಕಲ್ವ ಕಥೆಯಲ್ಲಿ. ಅದಕ್ಕೋಸ್ಕರನೇ ಒಂದು ಪಕ್ಕ ಪ್ಲ್ಯಾನ್ ಮಾಡಿದ್ದೀನಿ ಅಂದಾಗ ಏನಕ್ಕ ಅದು ಅಂದಾಗ ಫೋನ್ ತೊಗೋತಾರೆ, ಒಂದು ಹೊಸ ಫೋನ್ಗೆ ಸಿಮ್ ಹಾಕೋತಾರೆ. ಏನಕ್ಕ ಮಾಡ್ತಿದ್ಯಾ ಅಂದಾಗ ಅದೇ ಅವಾಗ ಫೋಟೋ ಕಳ್ಸನಲ್ವ, ಅದೇ ಸಿಮ್ನ ಯೂಸ್ ಮಾಡಿಕೊಂಡು ಮತ್ತೆ ಕಾಲ್ ಮಾಡ್ತೀನಿ, ನೋಡ್ತಾ ಇರು, ಮತ್ತೆ ಕಾಲ್ ಮಾಡಿ ಏನು ಮಾಡ್ತೀನಿ ಅಂತ. ಮಜಾ ಮೇಲೆ ಮಜಾ ಸಿಗ್ತಾನೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅಂಥದ್ದು ಏನು ಮಾಡ್ತೀಯ ಅಕ್ಕ ಅಂತ ರುಕ್ಕು ಕೇಳ್ತಿದ್ರೆ ಗೊತ್ತಾಗತ್ತೆ ನೋಡು ಅಂತ ಹೇಳಿ ಇಲ್ಲಿ ಜಾನಕಿ ಅಮ್ಮಂಗೆ ಕಾಲ್ ಮಾಡ್ತಾರೆ. ಈ ಕಡೆ ಈ ಶ್ರುತಿನ ಯಾರದೇ ಕಾಲು ಅಂತ ಕೇಳ್ತಿದ್ರೆ ಆಗ ಫೋಟೋ ಕಳಿಸಿದ್ರಲ್ಲಮ್ಮ, ಅವರೇ ಕಾಲ್ ಮಾಡ್ತಿದ್ದಾರೆ ಅಂದಾಗ ಈ ಕಡೆ ಕೊಡು ಅಂತ ಹೇಳಿ ಕಾಲ್ ತಗೋತಾರೆ. ಈ ಕಡೆ ಏನು ಅನ್ಕೊಂಡಿದ್ರ, ಫೋಟೋ ವಿಡಿಯೋ ಕಳಿಸಿದ್ರೆ ಹಾಗೆ ಸುಮ್ಮನೆ ಆಗಿಬಿಟ್ರಲ್ಲ, ಫೋನ್ ಮಾಡಿ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಅಂದಾಗ ದಯವಿಟ್ಟು ಏನೂ ಮಾಡಬೇಡಿ, ಏನೂ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ, ಯಾವುದೇ ರೀತಿಲೂ ತೊಂದರೆ ಕೊಡಬೇಡಿ ಅಂತಿದ್ದಾರೆ. ತೊಂದರೆ ಕೊಡಬಾರ್ದು ಅಂದರೆ ಹೇಗೆ, ಅದೆಲ್ಲ ಸಾಧ್ಯನೇ ಇಲ್ಲ. ಕೆಲವೊಮ್ಮೆ ಒಂದಷ್ಟು ಜನ ಇರ್ತಾರಂತೆ ಬೇರೆಯವ್ರು ಕಂಡವ್ರ ಮನೆ ವಿಷಯ ಕೇಳ್ಕೊಂಡು ಮಜಾ ತಗೊಳ್ಳೋರು, ಜೊತೆಗೆ ಆ ಮನೆ ವಿಷಯ ತಗೊಂಡು ಯೂಸ್ ಮಾಡಿಕೊಂಡು ತಮಗೆ ಏನು ಲಾಭ ಬೇಕೋ ಅದನ್ನು ಮಾಡ್ಕೊಳ್ಳೋರು. ನಾನು ಕೂಡ ಅದೇ ಕ್ಯಾಟಗರಿಗೆ ಸೇರಿದವಳು ಅಂತ ಹೇಳ್ತಿದ್ದಾರೆ. ಈ ಕಡೆ ಜಾನಕಿ ಅಮ್ಮ ದಯವಿಟ್ಟು ಆ ರೀತಿ ಮಾಡಿಬಿಡಮ್ಮ ಅಂತ ಹೇಳ್ತಿದ್ರೆ, ಏನು ಅಮ್ಮಗೆ ಅನ್ಕೊಂಡು ಮೇಡಮ್ ಅಂತ ಕರಿ ಅಂತ ಹೇಳ್ತಿದ್ದಾರೆ ವೈಶಾಖ. ಇಲ್ಲಿ ವೈಶಾಖನೇ ಕಾಲ್ ಮಾಡ್ತಿದ್ದಾಳೆ ಅನ್ನೋದು ಇಲ್ಲಿ ಜಾನಕಿ ಅಮ್ಮಂಗೆ ಗೊತ್ತಾಗ್ತಿಲ್ಲ. ತದನಂತರ ನಿಮ್ಗೆ ಏನು ಬೇಕು, ದುಡ್ಡು ಬೇಕಾ, ಎಷ್ಟು ಬೇಕೋ ಕೊಡ್ತೀನಿ ಅಂದಾಗ ನಿನ್ನ ಚುಚ್ಚಿ ಕಾಸು ಯಾರಿಗೆ ಬೇಕು, ನನಗೆ ಏನು ಹೇಳ್ತೀನೋ ಆ ಕೆಲಸ ನೀನು ಮಾಡಬೇಕಾಗತ್ತಾ, ಇಲ್ಲ ಅಂದರೆ ಏನು ಮಾಡ್ತೀನಿ ಗೊತ್ತಾ, ಎಲ್ಲ ಕಡೆ ವಿಡಿಯೋ ಹೋಗುತ್ತೆ ಅಂತ ಹೇಳ್ತಿದ್ರೆ, ನೀವು ಆ ರೀತಿ ವಿಡಿಯೋ ಕಳಿಸಿದ್ರೆ ನನ್ನ ಮಕ್ಳಿಗೆ ಗೊತ್ತಾದರೆ ಖಂಡಿತ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಅಂದಾಗ, ಹೌದಾ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡುವಷ್ಟರಲ್ಲಿ ಇಡೀ ಊರಿಗೆಲ್ಲ ವಿಡಿಯೋ ಹಂಚಿರುತ್ತಲ್ಲ, ಏನು ಮಾಡ್ತೀರಾ ಅಂತ ಇಲ್ಲಿ ವೈಶಾಖ ಕೇಳ್ತಿದ್ದಾಗ ಈ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ ಜಾನಕಿ ಅಮ್ಮ. ನಾನು ಹೇಳಿದ ಕೆಲಸ ಮಾಡು ಅಂದಾಗ ಏನು ಕೆಲಸ ಮಾಡಬೇಕು ಅಂತಾರೆ, ನಿನ್ನ ಸೊಸೆಗೆ ಹೋಗಿ ಚೆನ್ನಾಗಿ ಹೊಡಿಬೇಕು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು ಅಂತ ಹೇಳಿದಕ್ಕೆ, ಹೌದು ನಾನು ಹೇಳೋ ಕೆಲಸ ಅಷ್ಟೇ ಮಾಡಬೇಕು ನೀನು ಅಂತ ಹೇಳಿದಾಗ ಈ ಕಡೆ ಜಾನಕಿ ಅಮ್ಮ ಬರ್ತಾರೆ. ಈ ಕಡೆ ಅಯ್ಯೋ ಅಕ್ಕ ಯಾಕೋ ಗೊತ್ತಾಯ್ತು ಅಂತ ಅನ್ಸುತ್ತೆ, ನಮ್ಮ ಕಡೆನೇ ಬರ್ತಿದಾರತ್ತೆ ಅಂತ ಅನ್ಕೊಂಡ್ರುಕ್ಕೂ ಅವ್ಸ್ಕೋತಾಳೆ. ಈ ಕಡೆ ವೈಶಾಖ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಜಾನಕಿ ಅಮ್ಮ ಬಂದಿದ್ದ ಚಟೀರ್ ಚಟೀರ್ ಅಂತ ತೆಗ್ದು
ವೈಶಾಖಾಗೆ ಬಾರಿಸಿದ್ದೆ. ಈ ಕಡೆ ಜಾನಕಿ ಅಮ್ಮ ಹೋಗ್ತಿದ್ದಾಗೆ, ಏನಿದು ಅಕ್ಕ ನಿನಗೆ ಬಂದು ಬಾರಿಸ್ಬಿಟ್ರಲ್ಲ, ನೀನೇ ಅಂತ ಗೊತ್ತಾಗೋಯ್ತಾ ಅಂತಕ. ಎಲ್ಲೇ ಗೊತ್ತಾಗೋಕೆ ಸಾಧ್ಯ, ನಾನು ಅಂತ ಸುಣಿವ್ ಎಲ್ಲೇ ಬಿಟ್ಕೊಟ್ಟೆ ಅಂತಕ. ನೀನು ಮತ್ತೆ ಇನ್ನೇನು ಸೊಸೆಗೆ ಬಾರಿಸು ಅಂತ ಹೇಳಿದೆ, ಚಾರುಗೆ ಹೋಗಿ ಬಾರಿಸು ಅಂತ ಹೇಳಿದ್ಯಾ ಅಂತ ರುಕ್ಕು ಹೇಳಿದಾಗ, ಹೌದಲ್ವಾ ಇರು ಮಾಡ್ತೀನಿ ಅಂತ ಹೇಳಿ ಮತ್ತೆ ಕಾಲ್ ಮಾಡ್ತಾರೆ. ಏನು ಅನ್ಕೊಂಡಿದ್ಯಾ, ಇನ್ನು ಯಾರಿದ್ದಾರೆ ಮನೆಯಲ್ಲಿ ಅಂತ ಜಾನಕಿ ಅಮ್ಮನ ಕೇಳಿದಾಗ ವೈಶಾಖ ಈ ಕಡೆ ನನ್ನ 2ನೇ ಸೊಸೆ ಇದ್ದಾರೆ ಅಂತ ಹೇಳ್ತಾರೆ. ಹೋಗಿ ಅವಳ ಕೆನ್ನೆಗೂ ಕೂಡ ಬಾರಿಸ್ಬೇಕು ನೀನು, ಜೊತೆಗೆ ನೀನು ಯಾರೇ ನನ್ನ ಮಗಳ ಮದುವೆ ವಿಷಯನ ನೋಡೋದಕ್ಕೆ ಅಂತ ಕೂಡ ಪ್ರಶ್ನೆ ಮಾಡಬೇಕು, ಮತ್ತೆ ಮನೆಯಿಂದ ಓಡಿಸ್ಬೇಕು ಅಂತ ಹೇಳ್ತಿದ್ದಾಗೆ ಈ ಕಡೆ ಜಾನಕಿ ಅಮ್ಮ, ಅಯ್ಯೋ ನನ್ನ ಸೊಸೆ ತುಂಬ ಒಳ್ಳೆಯವಳು ಅಂದಾಗ ನಾನು ಕೆಟ್ಟವಳಾಗಬೇಕಾಗತ್ತೆ ಅಂತ ಕೇಳಿದ ತಕ್ಷಣ ಈ ಕಡೆ ಜಾನಕಿ ಅಮ್ಮ ಹೋಗ್ತಾರೆ. ಈ ಚಾರು ಅಂತ ಹೇಳಿ ಈ ಕಡೆ ಏನತ್ತಮ್ಮ ಅಂತ ಬಂದಾಗ ಕೆನ್ನೆಗೆ ರಪ್ ಅಂತ ಬಾರಿಸ್ತಾರೆ. ಯಾಕತ್ತಮ್ಮ ನನಗೆ ಏನು ಮಾಡಿದ್ದೀನಿ ಅಂತ ಈ ರೀತಿ ಹೊಡಿತಿದ್ರ ಅಂದಾಗ, ನೀನು ಯಾರೇ ನನ್ನ ಮಗಳನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳೋದಕ್ಕೆ, ನಿನ್ನ ಪಾಡಿಗೆ ನೀನು ಇರೋಕ್ಕಾಗೋದಿಲ್ವಾ, ನೀನು ಈ ಮನೆಗೆ ಬಂದಿದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗ್ತಿರೋದು, ನಿನ್ನ ಮನೆಗೆ ಬಂದು ನನ್ನ ಮನೆಗೆ ದರಿದ್ರನೇ ಹೊಕ್ಕೊಂಡ್ಬಿಡ್ತು ಅಂತ ಹೇಳಿ ಬಾರಿಸ್ಬಿಡ್ತಾರೆ. ತುಂಬ ನೋವಾಗತ್ತೆ ಇಲ್ಲಿ ಜಾನಕಿ ಅಮ್ಮಗೆ. ಈ ಕಡೆ ಮತ್ತೆ ವೈಶಾಖ ಕಾಲ್ ಮಾಡಿದ್ದೆ, ಇಷ್ಟೇ ಸಾಕಾಗಲ್ಲ ಇನ್ನೂ ಕೂಡ ಹೋಗಿ ಬಾರಿಸು ಅಂದಾಗ ಈ ಕಡೆ ಮತ್ತೆ ಜಾನಕಿ ಅಮ್ಮ ಹೋಗಿದ್ದೆ, ಹೊಡೆದು ಅಷ್ಟೆಲ್ಲ ಹೇಳಿದ್ರು, ಇಲ್ಲೇ ನಿಂತ್ಕೊಂಡಿದ್ಯಲ್ಲ ಹೋಗೋಕ್ಕಾಗಲ್ವಾ ಅಂತ ಮತ್ತೆ ಬಾರಿಸಿ ಕಳಿಸ್ತಾರೆ. ನಿಜವಾಗ್ಲೂ ಕೂಡ ಚಾರುಗೆ ಎಷ್ಟು ನೋವಾಗುತ್ತೋ ಅದಕ್ಕೆ 100 ಪಟ್ಟು ನೋವು ಜಾನಕಿ ಅಮ್ಮಗೆ ಆಗ್ತದೆ. ನೀವು ಹೇಳಿದಾಗೆ ಮಾಡಿದ್ದೀನಿ, ದಯವಿಟ್ಟು ಏನು ಮಾಡಬೇಡಿ, ಡಿಲೀಟ್ ಮಾಡಿಬಿಡಿ ಅಂದಾಗ, ಇವತ್ತಿಗೆಷ್ಟು ಸಾಕು ನಾಳೆ ನೋಡ್ಕೊಳ್ಳೋಣ, ಇವತ್ತೇನು ಕೂಡ ಮಾಡೋದಿಲ್ಲ ಅಂತ ಹೇಳಿ ವೈಶಾಖ ಕಾಲ್ ಕಟ್ ಮಾಡ್ತಾರೆ. ಹೇಗಿತ್ತು ರುಕ್ಕು ಅಂತ ಕೇಳ್ತಿದ್ರೆ, ಸೂಪರ್ ಪಟಾಕಿ ಸಿಡ್ದಾಗಿತ್ತು ಅಕ್ಕ ಅಂತ ಹೇಳ್ತಿದ್ರೆ, ಈ ಕಡೆ ಪಟಾಕಿ ಎಲ್ಲ ಮುಂದೆ ತುಂಬಾ ಪಟಾಕಿಗಳು ಸಿಡಿಯೋದಿದೆ, ಅದಕ್ಕೋಸ್ಕರ ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕಾಗತ್ತೆ, ಅಂಥದ್ದು ಸಿಡಿಯುತ್ತೆ, ದೊಡ್ಡ ದೊಡ್ಡ ಬಾಂಬ್ಗಳೇ ಸಿಡಿಯುತ್ತೆ ಅಂತ ವೈಶಾಖ ಹೇಳ್ತಿದ್ದಾರೆ. ಈ ಕಡೆ ಜಾನಕಿ ಅಮ್ಮ ಮಗಳ ಹತ್ರ ಬಂದಿದ್ದೆ, ನಿನ್ನಿಂದಾಗಿ ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ, ನನ್ನ ಚಿನ್ನಂಥ ಸೊಸೆಗೆ ಹೊಡೆದು ಹಾಕ್ಬಿಟ್ಟೆ, ನನ್ನ ಸೊಸೆ ಅಂತ ನನ್ನ ಆದ್ನಿಗೋಸ್ಕರ ಕಷ್ಟಪಟ್ಟು ಒಂದು ಒಳ್ಳೆ ವರನ ಹುಡ್ಕೊಂಡು ಬಂದಿದ್ರೆ ಅದೇ ತಪ್ಪು ಅಂತ ಹೇಳಿ ನನ್ನ ಕೈಯಿಂದನೇ ಹೊರೆಯಾಗಿ ಮಾಡಿಬಿಟ್ಟಲ್ಲಿ ಪಾಪಿ. ಇದೆಲ್ಲ ಆಗ್ತಿರೋದೇ ನಿನ್ನಿಂದ, ನೀನು ಮಾಡಿರೋ ಕರ್ಮ ಕಾಂಡದಿಂದ. ಈ ಕೈಗಳಿಗೆ ದೇವ್ರು ಏನಾದರೂ ಕೊಡಬಾರ್ದ, ಖಂಡಿತ ಈ ಕೈಗಳು ಯತ್ನಾರ್ಧರೋ ರೀತಿ ಆಗಿಬಿಡಬೇಕು. ನನ್ನಂಥ ಚಿನ್ನದಂಥ ಸೊಸೆಗೆ ಹೊಡೆದ್ಬಿಟ್ಟೆ, ನಿಜವಾಗ್ಲೂ ಅವಳು ಕೆನ್ನೆಗೆ ನೋವಾಗಿರಲ್ಲ ಕಣೆ, ಅವಳು ಮನಸ್ಸಿಗೆ ನೋವಾಗಿರುತ್ತೆ, ನನ್ನತ್ತೆ ಈ ರೀತಿ ಹೊಡೆದ್ಬಿಟ್ರು ಅಂತ ಹೇಳಿ ಅವರು ಕೂಡ ತುಂಬಾ ಹರ್ಟ್ ಮಾಡ್ಕೊತಿದ್ದಾರೆ ಅವ್ರ ಕೈಗಳಿಗೆ. ಈ ಕಡೆ ಚಾರುಗೆ ತುಂಬಾ ನೋವಾಗುತ್ತೆ. ನನ್ನ ಅತ್ತೆ ಎಂದು ಕೂಡ ಏನೇ ಕೋಪ ಬಂದರೂ ಮನಸ್ಸಲ್ಲೇ ಇಟ್ಕೊಳ್ಳೋರೆ ಹೊರತು ಈ ರೀತಿ ಮಾಡಿದ್ದಿಲ್ಲ, ಅಂಥದ್ರಲ್ಲಿ ನನ್ನ ಅತ್ತೆ ನನಗೆ ಹೊಡೆದ್ಬಿಟ್ರಲ್ಲ, ಯಾಕಿರ್ಬೋದು ಏನು ಅಂತ ಯೋಚನೆ ಮಾಡ್ತಿದ್ರೆ ಅಷ್ಟರಲ್ಲಿ ರಾಮಾಚಾರಿ ಬರ್ತಾರೆ. ಏನು ಮೇಡಮ್ ಯೋಚನೆ ಮಾಡ್ತಿದ್ರಾ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂದಾಗ, ಹಾಗೇನಿಲ್ಲ ರಾಮಾಚಾರಿ, ಶ್ರುತಿ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತಾರೆ. ಯಾಕೆ ಅಳ್ತಿದ್ರ ಅಂದಾಗ, ಧೂಳು ಕಣ್ಣು ಕೊಡ್ಬಿಡ್ತು ಅನ್ಸುತ್ತೆ, ಅದಕ್ಕೋಸ್ಕರ ಅಂದಾಗ, ಅಯ್ಯೋ ನೀವೇ ಯಾಕೆಲ್ಲನೂ ಕೂಡ ತಲೆ ಮೇಲೆ ಹಾಕೋತೀರಾ, ನಾನಿದ್ದೀನಲ್ವ ನಿಮ್ಮ ಜೊತೆ, ಯಾವತ್ತೂ ಕೂಡ ನಾನು ಕೂಡ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾರೆ. ತದನಂತರ ರಾಮಾಚಾರಿ ಹೋಗ್ತಿದ್ದಾಗೆ ಹುಡುಗನ ಕಡೆಯವರು ಕಾಲ್ ಮಾಡಿದೆ, ನನ್ನ ಮಗ ಮತ್ತೆ ನನ್ನ ಹೆಂಡತಿಗೆ ತೋರಿಸ್ದೆ, ಅವರಂತೂ ಫುಲ್ ಖುಷಿ ಆಗ್ಬಿಟ್ರು. ಅದರಲ್ಲೂ ಚಾರು ಮನೆ ಹೆಣ್ಮಗಳು ಅಂದ ತಕ್ಷಣ ಇನ್ನೂ ಕೂಡ ಖುಷಿ ಆದ್ರಮ್ಮ, ಜಾತಕ ಕಳಿಸಿದ್ದೀನಿ ನೋಡಿಸ್ಬಿಡು ಅಂದಕ ನಮ್ಮ ಮಾವ ಇನ್ನೂ ಕೂಡ ಬಂದಿಲ್ಲ, ಅವ್ರಿಗೆ ಹೇಳಿ ನೋಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ತದನಂತರ ಯಾರಿಗೆ ಏನಂತ ಹೇಳಿ ಖುಷಿ ವಿಷಯನ ಯಾರು ಕೇಳಬೇಕು, ಅವರೇ ಕೋಪ ಮಾಡ್ಕೊಂಡಿರ್ಬೇಕಿದ್ರೆ, ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ಬೇಕಿದ್ರೆ ಏನು ಮಾಡಲಿ ನಾನು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಚಾರು. ಹಾಗಿದ್ರೆ ಚಾರುಗೆ ಎಲ್ಲ ವಿಷಯ ಗೊತ್ತಾಗುತ್ತೆ, ವೈಶಾಖ ಬಂಡವಾಳ ಹಚ್ಚಿ ಬೀಳುತ್ತೆ, ಹೇಗೆ ಶ್ರುತಿ ಬದುಕನ್ನು ಕಾಪಾಡ್ತಾಳೆ ಚಾರು, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜುಗೆ ವೇಚ್ ಮಾಡೋದನ್ನು ಮರಿಬೇಕು.